ಅವರೆಕಾಳು ಸೀಸನ್ ಅಲ್ಲಿ ನಿಮ್ ಆಫೀಸ್ ಲಂಚ್ ಬಾಕ್ಸ್ಗೆ ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡೋದೇ ಬೇಡ. ಈ ಅವರೆಕಾಳಿನ ಟೊಮೆಟೊ ಬಾತನ್ನ ಟ್ರೈ ಮಾಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರತ್ತೆ. ಅವರೆಕಾಳಿನ ಸೀಸನ್ ಮುಗಿಯೋದ್ರೊಳಗಡೆನೆ ಈ ಅವರೆಕಾಳಿನ ಟೊಮೆಟೊ ಬಾತನ್ನ ಒಮ್ಮೆ ಟ್ರೈ ಮಾಡಿ. ಅವರೆಕಾಳಿನ ಟೊಮೆಟೊ ಬಾತ್ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಅವರೆಕಾಳಿನ ಟೊಮೆಟೊ ಬಾತನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮಸಾಲನ ಮಿಕ್ಸಿ ಮಾಡ್ಕೊಳ್ಬೇಕು. ಒಂದ್ ಮಿಕ್ಸಿ ಜಾರಿಗೆ 2 ಟೇಬಲ್ ಸ್ಪೂನ್ ಕಟ್ ಮಾಡಿರೋ ಕೊಕೊನೆಟ್ ಅನ್ನ ಹಾಕೊಂಡಿದೀನಿ. ಅರ್ಧ ಕಪ್ ಪುದೀನ ಎಲೆ, 2 ಟೊಮೆಟೊನ ಹಾಕೊಳ್ಬೇಕು. 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದೀನಿ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಂಡಿದೀನಿ. ಈಗ ಫುಲ್ ನೈಸ್ ಆಗಿ ಮಿಕ್ಸಿ ಮಾಡ್ಕೊಳ್ಬೇಕು. ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಒಂದ್ ಕುಕ್ಕರ್ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಅನ್ನ ಹಾಕೊಳ್ಬೇಕು. 1 ಟೇಬಲ್ ಸ್ಪೂನ್ ತುಪ್ಪನ ಹಾಕೊಡಿ. ತುಪ್ಪ ಹಾಕೋದ್ರಿಂದ ಟೊಮೆಟೊ ಬಾತ್ಗೆ ಒಂದ್ ಒಳ್ಳೆ ಟೇಸ್ಟ್ ಬರುತ್ತೆ. ಆಯಿಲ್ ಹಾಕಿ ತುಪ್ಪ ಬಿಸಿ ಆದ್ಮೇಲೆ 2 ಪಲಾವ್ ಎಲೆ, ಸ್ಮಾಲ್ ಪೀಸ್ ಜಾಯಿಕಾಯಿ ಹೂವು, ಅರ್ಧ ಟೀ ಸ್ಪೂನ್ ಸೋಂಪು ಕಾಳು, 3 ಏಲಕ್ಕಿ, 1 ಪೀಸ್ ಕಲ್ಲುವು, 2 ಅನಾನಸ್ ಹೂವು, 2 ಪೀಸು ಚಕ್ಕೆ, 4 ಲವಂಗ ಇದನ್ನೆಲ್ಲ ಹಾಕೊಳ್ಬೇಕು. ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿ. ಫ್ರೈ ಮಾಡ್ಕೊಂಡಾದ್ಮೇಲೆ 1 ಆನಿಯನ್ನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಳ್ಬೇಕು. ಆನಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಎಲ್ಲ ಚೆನ್ನಾಗಿ ಬಾಡ್ಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಕಲರ್ ಎಲ್ಲ ಏನು ಚೇಂಜ್ ಆಗೋದ್ ಬೇಡ, ಚೆನ್ನಾಗಿ ಬಾಡಿದ್ರೆ ಸಾಕು. ಆನಿಯನ್ ಚೆನ್ನಾಗಿ ಫ್ರೈ ಆದ್ಮೇಲೆ 2 ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಹಾಕೊಳ್ಬೇಕು. ಗ್ರೀನ್ ಚಿಲ್ಲಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗ್ರೀನ್ ಚಿಲ್ಲಿ ಫ್ರೈ ಆದ್ಮೇಲೆ 2 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಬೇಕು. ನಾವು ಮಸಾಲೆ ರೆಡಿ ಮಾಡ್ತಾ 2 ಟೊಮೆಟೊನ ಹಾಕೊಂಡಿದ್ವಿ. ಈಗ 2 ಟೊಮೆಟೊನ ಹಾಕೊಂಡಿದ್ದೀನಿ. ಟೋಟಲ್ 4 ಟೊಮೆಟೊನ ಈ ಟೊಮೆಟೊ ಬಾತಿಗೆ ನಾನು ಹಾಕೊಂಡಿದ್ದೀನಿ. ಟೊಮೆಟೊನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ 1 ಕಪ್ ಆಗುವಷ್ಟು ಹಿದಕಿದ ಅವರೆಕಾಳನ್ನ ತಗೊಂಡಿದ್ದೀನಿ, ಅದನ್ನ ಹಾಕೊಳ್ಬೇಕು. ಅವರೆಕಾಳನ್ನ ಬಿಡಿಸಿ 2 ಅವರ್ ನೀರಲ್ಲಿ ನೆನೆಸಿ ಅದಾದ್ಮೇಲೆ ಸಿಪ್ಪೆ ತಕ್ಕೊಂಡಿರೋದು ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಯಿಲ್ ಅಲ್ಲೇ ನೀವು 1-2 ನಿಮಿಷ ಚೆನ್ನಾಗಿ ಅವರೆಕಾಳನ್ನ ಫ್ರೈ ಮಾಡ್ಕೊಳ್ಳಿ. ಅವರೆಕಾಳು ಫ್ರೈ ಆದ್ಮೇಲೆ ನಾವು ಮೊದಲೇ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಮಸಾಲನ ಹಾಕೊಳ್ಬೇಕು. ನಾವು ಈ ಮಸಾಲನ ಮೊದಲೇ ಏನು ಹುರಿದಿರ್ಲಿಲ್ಲ, ಹಾಗಾಗಿ ಮಸಾಲನ ಹಾಕ್ಬಿಟ್ಟು ಚೆನ್ನಾಗಿ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಆಯಿಲ್ ಅಲ್ಲೇ ಮಸಾಲ ಚೆನ್ನಾಗಿ ಫ್ರೈ ಆಗ್ಲಿ, ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಮಸಾಲ ಚೆನ್ನಾಗಿ ಫ್ರೈ ಆದ್ಮೇಲೆ ಅರ್ಧ ಟೀ ಸ್ಪೂನ್ ಅರಿಶಿಣ ಪೌಡರ್ ಅನ್ನ ಹಾಕೊಳ್ಳಿ. ಖಾರಕ್ಕೆ ರೆಡ್ ಚಿಲ್ಲಿ ಪೌಡರು 1 ಟೇಬಲ್ ಸ್ಪೂನ್ ಹಾಕೊಳ್ಬೇಕು. ನೀವು ನಿಮ್ ಖಾರನ ನೋಡ್ಕೊಂಡು ಹಾಕೊಳ್ಳಿ, ಯಾಕೆಂದ್ರೆ ಗ್ರೀನ್ ಚಿಲ್ಲಿ ಕೂಡ ನಾವು ಮೊದಲಿಗೆ ಹಾಕೊಂಡಿದ್ವಿ. 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್ ಅನ್ನ ಹಾಕೊಳ್ಬೇಕು. ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಸಾಲ್ಟ್ ಅನ್ನ ಸೇರಿಸ್ಕೊಳ್ಳಿ. ಸಾಲ್ಟ್ ಅನ್ನ ಹಾಕೊಂಡಾದ್ಮೇಲೆ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನೀರನ್ನ ನೀವು ಆಡ್ ಮಾಡ್ಕೊಳ್ಬೇಕು. ನಾವು ತಗೊಂಡಿರೋ ರೈಸ್ನ 2ರಷ್ಟು ನೀರನ್ನ ಹಾಕೊಳ್ಳಿ. ನಾನಿಲ್ಲಿ 1.5 ಗ್ಲಾಸ್ ರೈಸ್ ನ ತಗೊಂಡಿದ್ದೀನಿ. 1.5 ಗ್ಲಾಸ್ ರೈಸಿಗೆ 3 ಗ್ಲಾಸ್ ನೀರು ಬೇಕಾಗತ್ತೆ. ನಾನಿಲ್ಲಿ 3 ಗ್ಲಾಸ್ ನೀರನ್ನ ಹಾಕಿ ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರ್ಲಿಕ್ಕೆ ಬಿಡಬೇಕು. ನೀರು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ರೈಸ್ ಅನ್ನ ಹಾಕೊಳ್ಬೇಕು. ನಾನಿಲ್ಲಿ 1.5 ಗ್ಲಾಸ್ ರೈಸ್ ಅನ್ನ ತಗೊಂಡಿದ್ದೀನಿ. ರೈಸ್ ಅನ್ನ 15 ನಿಮಿಷ ನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನ ಹಾಕೊಂಡಿದ್ದೀನಿ. ರೈಸ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡ್ಕೊಳ್ಳಿ. ಸಾಲ್ಟ್ ಏನಾದ್ರೂ ಕಮ್ಮಿ ಇದ್ರೆ ಈ ಟೈಮಲ್ಲಿ ಆಡ್ ಮಾಡ್ಕೊಳ್ಬಹುದು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಡ್ ಅನ್ನ ಕ್ಲೋಸ್ ಮಾಡ್ಬಿಟ್ಟು 2 ವಿಷಲ್ ಬೇಯಿಸ್ಕೊಳ್ಬೇಕು. ಈಗ 2 ವಿಷಲು ಆಗಿದೆ. ಟೇಸ್ಟಿಯಾದ ಅವರೆಕಾಳಿನ ಟೊಮೆಟೊ ಬಾತ್
ರೆಡಿ ಆಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.